ಪೇಜಾವರ ಶ್ರೀಗಳ ಅನಾರೋಗ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ ಲಾಲ್ ಕೃಷ್ಣ ಅಡ್ವಾಣಿ ಪುತ್ರಿ ಉಡುಪಿಯ ಬಿಜೆಪಿ ಮುಖಂಡರಿಗೆ ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಶ್ರೀಗಳ ಅನಾರೋಗ್ಯದ ಬಗ್ಗೆ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಆಸ್ಪತ್ರೆಯ 5ನೇ ಬುಲೆಟಿನ್ ರಿಲೀಸ್ ಆಗಿದ್ದು ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ ಎಂದು ಕೆಎಂಸಿ ವೈದ್ಯಕೀಯ ಅಧೀಕ್ಷಕರು ಮಾಹಿತಿ ನೀಡಿದ್ದಾರೆ. ಇನ್ನು ಕಳೆದ 2 ದಿನಗಳಿಂದ ಮಣಿಪಾಲದಲ್ಲಿ ರಾಡಿಯಾ ಟೀಮ್ ಬೀಡುಬಿಟ್ಟಿದ್ದು ಮಥುರಾ ಮೂಲದ ವೈದ್ಯರಾದ ಉತ್ಪಲ್ ಶರ್ಮಾ ಅವರು ಮಾಧ್ಯಮಗೋಷ್ಠಿಯೊಂದಿಗೆ ಮಾತನಾಡಿ ಮಥುರಾ ಮತ್ತು ಡೆಲ್ಲಿ ಆಸ್ಪತ್ರೆಯಿಂದ ಬಂದಿದ್ದೇವೆ. ಡಾಕ್ಟರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇವೆ. ಒಬ್ಬ ರೋಗಿಯನ್ನ 3 ದಿನ ಮಾನಿಟರ್ ಮಾಡಬೇಕು. ಕೆಎಂಸಿ ವೈದ್ಯರ ತಂಡ ಬಹಳ ಶ್ರಮ ವಹಿಸ್ತಾ ಇದೆ ಅಂತ ಮಾಹಿತಿ ನೀಡಿದ್ರು. आज स्वामी जी को 2 दिन हो गए हैं हॉस्पिटल में. स्वामी जी आज स्टेबल हैं. इनका जो कल की स्थिति और आज की स्थिति में अच्छा है. थोड़ा भी टाइम लगेगा, स्टेबलाइज होंगे थोड़ा और, बट राइट ट्रैक पे चल रहे हैं. सब ट्रीटमेंट ठीक हो रहा है और अच्छे तरीके से उनकी देखभाल करी जा रही है यहाँ पे. तो मुझे लगता है कुछ दिन लगते हैं क्योंकि आपने देखा है प्रेस स्टेटमेंट में निमोनिया को टाइम लगता है हील होने के लिए. तो इसलिए मुझे लग रहा है जिस स्थिति में आए थे और अब हैं तो उसमें तो फ़र्क है और बेटर मुझे लग रहा है.